4-5 ಸತಿ ಯೂರಿನ್ ಹೋಗ್ತೀರಾ. ಬಲಗೈ ತೋರು ಬೆರಳು, ಎಸ್ ಸರ್. ಬಲಗೈ ತೋರು ಬೆರಳು ಥರ್ಡ್ ಜಾಯಿಂಟ್ ಗೆ ನಂಬರ್ 4 ಅಂತ ಯೆಲ್ಲೋ ಕಲರ್ ಅಲ್ಲಿ ಬರೀರಿ. ಎಸ್ ಸರ್. ಈ ನಂಬರ್ಸ್ ಬಳಸಿ ನನ್ನ ಪ್ರಕಾರ ಈ ಮಂತ್ ಎಂಡ್ ಒಳಗಡೆನೆ ನಿಮ್ಗೆ ಆ ಯೂರಿನೇಷನ್ ಕಂಪ್ಲೀಟ್ ಆಗಿ ನಾರ್ಮಲ್ ಬರುತ್ತೆ. ಸರ್ ಇದು ನಮ್ದು ಯೂರಿನ್ ನೈಟ್ 4-5 ಸಲ ಇದು ಪಾಸ್ ಆಗ್ತದೆ ಸರ್. ಅದು 4-5 ಸತಿ ಯೂರಿನ್ ಹೋಗ್ತೀರಾ. ಮತ್ತೆ ಇನ್ನೊಂದು ಗೈಡೆನ್ಸ್ ಸಿಗ್ತಿದ್ದಾರೆ, ತಲೆ ತಿರುಗ್ತಾ ಇದೆ ನಿನ್ನೆ. ಹೌದು ಸರ್. ಓಕೆ ಫಸ್ಟ್ ಯೂರಿನ್ ಸೊಲ್ಯೂಷನ್ ಹೇಳ್ತೀನಿ. ಹ್ಞೂ ಸರ್. ನಿಮ್ಗೆ ರಾತ್ರಿ ಹೊತ್ತು ಯೂರಿನೇಷನ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಕಿಡ್ನಿ ಮೆರಿಡಿಯನ್ ಅಲ್ಲಿ ಕೋಲ್ಡ್ನೆಸ್ ಇರುತ್ತೆ. ಓಕೆ ಸರ್. ಅದನ್ನ ಕಡಿಮೆ ಮಾಡಿದ್ರೆ ನಿಮ್ಗೆ ಯೂರಿನೇಷನ್ ಕಡಿಮೆ ಆಗುತ್ತೆ. ಹೇಗ್ ಮಾಡೋದು ಅಂತಂದ್ರೆ ಬಲಗೈ ತೋರು ಬೆರಳು, ಬಲಗೈ ತೋರು ಬೆರಳು ಥರ್ಡ್ ಜಾಯಿಂಟ್ ಗೆ ನಂಬರ್ 4 ಅಂತ ಯೆಲ್ಲೋ ಕಲರ್ ಅಲ್ಲಿ ಬರೀರಿ. ಎಸ್ ಸರ್. ನಂಬರ್ 4 ಅಂತ ಯೆಲ್ಲೋ ಕಲರ್ ಅಲ್ಲಿ ಡೈಲಿ 2 ಗಂಟೆ ಬರೀರಿ. 1 ವಾರ ಇಲ್ಲ 2 ವಾರ ಬರೀರಿ. ಅದ್ರ ಜೊತೆಗೆ ಈ ಕಿಡ್ನಿ ರಿಫ್ಲೆಕ್ಸ್ ಇಲ್ಲಿ ಬರುತ್ತೆ, 0 ಅಂತ ಬರೀರಿ. ಇಲ್ಲೊಂದ್ 0, ಇಲ್ಲೊಂದ್ 0. ಓಕೆ. ಇದನ್ನ 0 ಅಂತ ಬರೀರಿ. ಇಲ್ಲಿ ನಂಬರ್ 4 ಯೆಲ್ಲೋ ಕಲರ್ ಅಲ್ಲಿ ಬರೀರಿ. ದಿನದಿಂದ ದಿನಕ್ಕೆ ನಂಬರ್ ಆಫ್ ಯೂರಿನೇಷನ್ಸ್ ಕಡಿಮೆ ಆಗ್ತಾ ಬರುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಕಂಪಲ್ಸರಿ ವಾಕಿಂಗ್ ಮಾಡಿ. ಓಕೆ ಸರ್. ಓಕೆ, ವಾರಕ್ಕೆ ಒಂದ್ಸತಿ ಆರ್ಸ್ ಗ್ರಾಮ್ ಗೊತ್ತಲ್ವಾ, ಹುರುಳಿಕಾಳು. ಹುರುಳಿಕಾಳು ತಿನ್ನೋದೇನು ಅವಶ್ಯಕತೆ ಇಲ್ಲ. ಅದನ್ನ ಬೇಯಿಸ್ಬಿಟ್ಟು ಆ ಸೂಪ್ ಬರುತ್ತಲ್ಲ, ಕಟ್ಟು ತರ ಸಾರು ಮಾಡ್ಕೊಳ್ಳಿ, ಅದನ್ನ ಬಳಸಿ ವೀಕ್ಲಿ ಒನ್ಸ್. ಸರಿ, ಜಾಯಿನ್ ಆಗಿವ್ರಿ ಸರ್. ಅಟೆಂಡ್ ಆಗಿ ಜಾಯಿನ್ ಆಗಿವ್ರಿ ಸರ್ ಈಗ ರೀಸೆಂಟ್ ಆಗಿ. PM ಜಾಯಿನ್ ಆಗಿರಂದ್ರೆ ನಿಮ್ ಪ್ರಾಬ್ಲಮ್ ನ ನೀವೇ ಸಾಲ್ವ್ ಮಾಡ್ಕೋತೀರಾ. ವಿತಿನ್ 1 month ಅಲ್ಲಿ ನಿಮ್ಗೆ ಏನಾಗಿದೆ, ನಿಮ್ ಬಾಡಿನಲ್ಲಿ ಏನಾಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸರಿನಾ? ಮೊನ್ನೆ ಮನೇಲೆ ಕಲರ್ ಇದು ಫ್ರೀಗೆ ಕಲರ್ ಥೆರಪಿ ಮಾಡಿದ್ರಿ ಸರ್. ಹೌದಾ? ಸರ್ ಒಳ್ಳೇದಾಗ್ಲಿ, ಮಾಡಿ. ಗದಗದಲ್ಲಿ, ಕೊಪ್ಪಳದಲ್ಲಿ ತುಂಬಾ ಜನ ಹೀಲರ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನೀವು ಒಂದ್ಸತಿ ಕಲ್ತಾದ್ಮೇಲೆ ಸೀನಿಯರ್ಸ್ ಹತ್ರ ಹೋಗಿ ಡಿಸ್ಕಸ್ ಮಾಡಿ. ಅವ್ರು ಏನಾದ್ರು ಕ್ಲಿನಿಕ್ ಮಾಡಿದ್ರೆ ಅವ್ರು ವಾಲಂಟಿಯರ್ ಆಗಿ ವಾರಕ್ಕೆ 1 ದಿವಸನೋ 15 ದಿವಸಕ್ಕೆ ಒಂದ್ಸತಿ ಹೋಗಿ. ಸೊ ಫೈನಲ್ ಆಗಿ ಹಳ್ಳಿನಲ್ಲಿ ಹೀಲರ್ಸ್ ಕಲಿಬೇಕು ಅಂದ್ರೆ ಎಲ್ಲಾ ಜೂನಿಯರ್ಸ್ ಸೀನಿಯರ್ಸ್ ಹತ್ರ ಹೋಗಿ ಡಿಸ್ಕಸ್ ಮಾಡಿ ಅವ್ರು ಏನ್ ಪ್ರಾಕ್ಟೀಸ್ ಮಾಡ್ತಿದಾರೆ ನೋಡ್ಕೊಂಡು ಬರ್ಬೇಕು. ಅವಂದೇನು ಇವಂದೇನು ಅಂತಂದ್ರೆ ನೀ ಅಲ್ಲೇ ಇರ್ತೀಯ ಅಲ್ವಾ? ಸೊ ವಯಸ್ಸು ನೋಡ್ಬೇಡಿ, ನಿಮ್ಗಿಂತ ವಯಸ್ಸು ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು. ಬಟ್ ನಮ್ಗೇನ್ ಬೇಕು ಆ ವಿದ್ಯೆ ಕಲಿಬೇಕು. ನೀವೆಲ್ಲ ಕೇಳಿರ್ತೀರ, ಆ ಕ್ಲಾಸಲ್ಲಿ ಎಲ್ಲಾ ಪಾಯಿಂಟ್ಸ್ ಗೊತ್ತಿರುತ್ತೆ, ಕಲರ್ ಗೊತ್ತಿರುತ್ತೆ. ಒಂದ್ಸತಿ ನಿಮ್ ಸೀನಿಯರ್ ಕ್ಲಿನಿಕ್ ಹೋಗಿ ಬಂದಾಗ ಅವ್ರು ಏನ್ ಕಲರ್ ಹಾಕ್ತಾರೆ, ಏನ್ ಪಾಯಿಂಟ್ ಕೊಡ್ತಾರೆ, ಪೇಷಂಟ್ ಬಂದವ್ರು ಏನ್ ಫೀಡ್ಬ್ಯಾಕ್ ಹೇಳ್ತಿದ್ದಾರೆ. ಸೊ ನಂದು ಒಂದು ವಿಷನ್ ಇದೆ, ಕರ್ನಾಟಕದಲ್ಲಿ 25,000 ಜನ ಹೀಲರ್ಸ್ ಹುಟ್ಟಾಕ್ಬೇಕು ಅಂತ. ಅದಾಗ್ಬೇಕಂದ್ರೆ ಒಬ್ರಿಂದ ಆಗಲ್ಲ. ಇವಾಗ ನಾನು 23-24 ಅಲ್ಲಿ 250 ಜನ ಟ್ರೈನ್ ಮಾಡಿದೆ. 24 ಅಲ್ಲಿ 600 ಜನ ಟ್ರೈನ್ ಮಾಡಿದೆ. 25 ಅಲ್ಲಿ 3000 ಜನ ಟ್ರೈನ್ ಮಾಡಿದೆ. ಈ ವರ್ಷನೂ 5,000 ಜನ ಟ್ರೈನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಟ್ರೈನ್ ಮಾಡ್ತಾ ಎಲ್ಲರೂ ಒಂದು ಗ್ರೂಪ್ ಮಾಡ್ತಾ ಇದೀವಿ. ಒಂದು ಆ್ಯಪ್ ಬರುತ್ತೆ, BI ಅಂತ ಆ್ಯಪ್ ಬರುತ್ತೆ ಮುಂದಿನ ವಾರ. ಎಲ್ಲರೂ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ಬೇಕು. ಎಲ್ಲಾ ಡಿಸ್ಟಿಕ್, ಎಲ್ಲಾ ತಾಲೂಕು, ಎಲ್ಲಾ ಹೋಬಳಿ ಯಾರ್ಯಾರು ಪ್ರಾಕ್ಟೀಸ್ ಮಾಡ್ತಿದಾರೋ ಅವ್ರೆಲ್ರೂ ನಿಮ್ಗೆ ಕನೆಕ್ಟ್ ಆಗಿರ್ಬೇಕು ಒಬ್ರಿಗೊಬ್ರು. ಸೊ ನಿಮ್ಗೆಲ್ಲಾ ಸಪೋರ್ಟ್ ನಾವ್ ಮಾಡ್ಕೊಡ್ತೀವಿ. ಫಸ್ಟ್ ಕಲೀರಿ, ನೀವು ವಾಸಿ ಆದ್ಮೇಲೆ ನಿಮ್ ಸುತ್ತಮುತ್ತವ್ರನ್ನ ವಾಸಿ ಮಾಡಿ. ಒಳ್ಳೇದಾಗ್ಲಿ ಸರ್. ಈ ನಂಬರ್ಸ್ ಬಳಸಿ ನನ್ನ ಪ್ರಕಾರ ಈ ಮಂತ್ ಎಂಡ್ ಒಳಗಡೆನೆ ನಿಮ್ಗೆ ಆ ಯೂರಿನೇಷನ್ ಕಂಪ್ಲೀಟ್ ಆಗಿ ನಾರ್ಮಲ್ ಬರುತ್ತೆ. ಥ್ಯಾಂಕ್ ಯು. ಸೊ ಇನ್ನು ಯಾರೆಲ್ಲ TM ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ರೆ ಆಗ್ಬೋದು. ಅದ್ಭುತವಾದ ಅವಕಾಶ ಇದೆ. ನೀವು ಹೀಲರ್ ಆಗ್ಬೋದು, ನೀವು ವಾಸಿ ಮಾಡ್ಬೋದು ಜನನ. ಥ್ಯಾಂಕ್ ಯು.